ಮಾತಾಡಿ ನನ್ನ ವಾಯ್ಸೇ ಹೋಯಿತು. ನನಗೂ ನನ್ನ ಹಸ್ಬೆಂಡ್ಗಂತೂ ತುಂಬ ದುಃಖ ಆಗ್ತಿತ್ತು. ನಾವು ಕಂಟ್ರೋಲ್ ಮಾಡ್ಕೊಂಡಿದ್ವಿ. ಲೇಟ್ ನೈಟಲ್ಲಿ ಅವರು ಡ್ಯೂಟಿ ಮಾಡಿಕೊಂಡು ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದಲಿಲ್ಲ, ಯಾಕಂದರೆ ಇನ್ನೊಂದು ಕಾರಲ್ಲಿ ನಿಂತಿತ್ತು. ಏನಾದರೂ ನ್ಯೂ ಫುಡ್ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಂಚಲ್ಲರ್ ಮಾತಾ. ಇವತ್ತು ನಾನು ಲಾಸ್ಟ್ ವಿಡಿಯೋ ನಾನು ಶೇರ್ ಮಾಡಿದ್ದೆ ಅಲ್ಲ, ನನ್ನ ಮಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ, ಎಮರ್ಜೆನ್ಸಿಯಾಗಿ ನಾವು ಕರ್ಕೊಂಡು ಹೋಗಿದ್ವಿ ಅಂತ. ಸೊ ಅದರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಡೌಟ್ ಇರ್ಬೋದು, ಯಾಕೆ ಎಮರ್ಜೆನ್ಸಿಯಾಗಿ ಕರ್ಕೊಂಡು ಹೋದ್ವಿ ನಾವು. ನಾನು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ, ಬಟ್ ಆ ವಿಡಿಯೋದಲ್ಲಿ ನನಗೆ ಫುಲ್ ಏನು ಹೇಗೆ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಯಿತು, ಹೇಗಾಯಿತು, ಡಾಕ್ಟರ್ ಏನು ಹೇಳಿದರು, ಅಡ್ಮಿಟ್ ಯಾಕೆ ಮಾಡಿದ್ವಿ, ಹಾಗೆ ಡಾಕ್ಟರ್ ನಮಗೆ ಏನು ಸಜೆಷನ್ ಮಾಡಿದರು, ಹಾಗೆ ಬಿಲ್ ನಮಗೆ ಎಷ್ಟಾಯಿತು, ಅದೆಲ್ಲ ನಾವು ಅದನ್ನು ಆ ಬಿಲ್ನ ಹೇಗೆ ಪೇ ಮಾಡಿದ್ವಿ, ಅದೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ನ. ಏನಾಯಿತು ಅಂದರೆ, ಸ್ಯಾಟರ್ಡೇದು ನಾನು ವ್ಲಾಗ್ ಹಾಕಿದ್ದೆ ಅಲ್ವಾ, ಟೂನಾ ಫಿಶ್ ಅದು. ಸ್ಯಾಟರ್ಡೇ ನಾವು ಟೂನಾ ಫಿಶ್ ತಂದಿದ್ವಿ, ಫಸ್ಟ್ ಟೈಮ್ ತಿಂತಿರೋದು ನಾವು. ಸೊ ಮಧ್ಯಾಹ್ನ ಚೆನ್ನಾಗೇ ಊಟ ಮಾಡಿದ್ವಿ. ನನ್ನ ಮಗನು ಹುಷಾರಾಗೇ ಇದ್ದ. ಮಧ್ಯಾಹ್ನ ಅವನು ಊಟ ಮಾಡಿ ಮಲಗಿ ಎದ್ಮೇಲೆ ಅವನಿಗೆ ಕೋಲ್ಡ್ ಆಗಿತ್ತು, ಲೈಟಲ್ಲಿ ಕೋಲ್ಡ್ ಆಗಿತ್ತು. ಮೂಗಲ್ಲಿ ಸ್ವಲ್ಪ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ನೀರು ಬರ್ತಾ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡ್ವಿ, ಕೋಲ್ಡ್ ಆಗಿದೆ ಅಂತ. ಶೀತ ನಾರ್ಮಲ್ ಆಗುತ್ತಲ್ವ. ಸೊ ನಮ್ಮ ಹತ್ರ ಮೆಡಿಸಿನ್ ಇತ್ತು, ಕೋಲ್ಡ್ ಕಫ್ ಫೀವರ್ಗೆ ಮೆಡಿಸಿನ್ ಇತ್ತು. ಅದರಲ್ಲಿ ಶೀತದ್ದು ಮೆಡಿಸಿನ್ ಕೊಟ್ವಿ, ಸಿರಪ್ನ ಕೊಟ್ವಿ. ಆ್ಯಕ್ಚುಲಿ ಅದು ನೈಟಲ್ಲಿ ಕೊಡಲಿಕ್ಕೆ ಇದ್ದದ್ದು, ನೈಟಲ್ಲಿ ಕೊಟ್ವಿ. ಹಾಗೆ ನೈಟಲ್ಲಿ ಬರೀ ಕೋಲ್ಡ್ ಇತ್ತು. ಬಟ್ ಒಂದು ಸ್ವಲ್ಪ ಮಿಡ್ ನೈಟಲ್ಲಿ ಅವನು ಕೆಮ್ಮಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಮತ್ತು ನಾವು ಅಷ್ಟೇನು ತಲೆ ಕೆಡಿಸ್ಕೊಡ್ಲಿಲ್ಲ, ನಾರ್ಮಲ್ ಫೀವರ್ ಆಗಿರ್ಬೋದು, ವೈರಲ್ ಫೀವರ್ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಅವನಿಗೆ ಶೀತ ಜೊತೆಗೆ ಕೆಮ್ಮು ಸ್ಟಾರ್ಟ್ ಆಗಿತ್ತು. ಅದ್ರ ಜೊತೆಗೆ ಜ್ವರನೂ ಸ್ಟಾರ್ಟ್ ಆಗಿತ್ತು. ಬೆಳಿಗ್ಗೆ ನಾರ್ಮಲ್ ಆಗಿತ್ತು ಜ್ವರ, ಮಧ್ಯಾಹ್ನ ಆಗುವಷ್ಟರಲ್ಲಿ ಜ್ವರ ಜಾಸ್ತಿ ಆಗಿತ್ತು. ನಾವು ಕೆಮ್ಮು ಶೀತ ಪ್ಲಸ್ ಜ್ವರ ಮೂರಕ್ಕೂ ಮೆಡಿಸಿನ್ ಕೊಟ್ಟಿದ್ವಿ. ಅದಾದಮೇಲೆ ಅದೇ ನಾರ್ಮಲ್ ಫೀವರ್ ಅಲ್ವಾ, ಹಾಗೆ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಮಲ್ಕೊಂಡಿದ್ದ ಅವನು, ಮಧ್ಯಾಹ್ನನೂ ಜ್ವರ ಜೋರಿತ್ತು. ಹಾಗೆ ನೈಟ್ ಊಟ ಮಾಡಿ ಮಲ್ಕೊಂಡಿದ್ದ. ಅದು ಫೀವರ್ ಇತ್ತಲ್ವಾ, ಫೀವರ್ ಮೆಡಿಸಿನ್ 6 ಅವರ್ಸ್ಗೊಮ್ಮೆ ಕೊಡಲಿಕ್ಕಿರುತ್ತೆ. ಸೊ ನಾವು ನೈಟ್ ಅವನನ್ನು 6 ಅವರ್ಸ್ ಆದಮೇಲೆ ಅವನನ್ನು ಎಬ್ಬಿಸಿದ್ವಿ. 1:30-2 ಗಂಟೆ ಆಗಿರ್ಬೋದು ನೈಟ್. ಎಬ್ಬಿಸಿ ಆ ಮೆಡಿಸಿನ್ನ ಅವನಿಗೆ ಕೊಟ್ವಿ. ಮೆಡಿಸಿನ್ ಕೊಟ್ಟಾದಮೇಲೆ ಅವನು ಮಲ್ಕೊಂಡಾದಮೇಲೆ ಅದು ಬ್ರೀದಿಂಗ್ ಏನಿತ್ತು, ಅದ್ರ ಮುಂಚೆನೂ ಒಂದು ಸೌಂಡ್ ಬರ್ತಾ ಇತ್ತು ಮಲಗಿದ್ದಾಗ. ನಾವೇನು ಅಂದ್ಕೊಂಡ್ವಿ, ಕೋಲ್ಡ್ ಇದೆಯಲ್ವಾ, ಸೊ ನೋಸ್ ಬ್ಲಾಕ್ ಆಗಿ ಅವನು ಅದು ಬ್ರೀದಿಂಗ್ ಸೌಂಡ್ ಬರ್ತಾ ಇದೆ ಅಂತ. ಬಟ್ ಏನಾಯಿತು, ಅದೇ 6 ಅವರ್ಸ್ಗೊಮ್ಮೆ ಮೆಡಿಸಿನ್ ಕೊಡಬೇಕಲ್ವ ಫೀವರದ್ದು, ಅದಕ್ಕೆ ಎಬ್ಬಿಸಿ ಮೆಡಿಸಿನ್ ಕೊಟ್ಟಾದಮೇಲೆ ಮಲಗಿ ಆದಮೇಲೆ ಒಂದು 10 ಮಿನಿಟ್ಸಲ್ಲಿ ಅದು ಬ್ರೀದಿಂಗ್ ಸೌಂಡು ಸ್ಪೀಡ್ ಆಗಿತ್ತು. ಅಂದರೆ ಅದು ಮೇಲೆ ಕೆಳಗೆ ಹೋಗುತ್ತಲ್ವ ಹೊಟ್ಟೆ ಬ್ರೀದಿಂಗ್ ಮಾಡುವಾಗ, ಅದು ತುಂಬ ಸ್ಪೀಡ್ ಆಗಿತ್ತು. ನನಗೆ ನನ್ನ ಹಸ್ಬೆಂಡ್ಗೆ ಭಯ ಆಗಿತ್ತು. ನಾವು ಮಲ್ಕೊಂಡಿದ್ವಿ, ಬಟ್ ಅದು ಚೆಕ್ ಮಾಡಿರಲಿಲ್ಲ. ಬಟ್ ಅದು ಸೌಂಡ್ ಬರ್ತಿತ್ತಲ್ವ, ಅದು ಕೇಳಿ ಭಯ ಆಯಿತು. ಲೈಟ್ ಆನ್ ಮಾಡಿದಾಗ ಅದೇ ಅವನು ಬ್ರೀದ್ ಮಾಡುವಾಗ ಹೊಟ್ಟೆ ಸ್ಪೀಡಾಗಿ ಮೇಲೆ ಕೆಳಗೆ ಹೋಗ್ತಿತ್ತು. ಹಾಗೆ ನಾವು ಫೀವರ್ ಇದೆಯಲ್ಲ ಅಂತ ತಣ್ಣೀರು ಬಟ್ಟೆ ಕೂಡ ಇಲ್ಲಿ ಹಣೆಯಲ್ಲಿಟ್ವಿ. ಬಟ್ ನನ್ನ ಹಸ್ಬೆಂಡ್ಗೆ ನಾನು ಹೇಳಿದೆ, ನನಗೆ ಭಯ ಆಗ್ತಿದೆ, ಏನಿದು ಈ ಥರ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಡಾಕ್ಟರ್ಗೆ ಕಾಲ್ ಮಾಡೋಣ, ನಮ್ಮ ಉಡುಪಿ ಡಾಕ್ಟರ್ ಇದ್ದಾರಲ್ವ ಪಿಡಿಯಾಟ್ರಿಷಿಯನ್, ಅವ್ರಿಗೆ ಕಾಲ್ ಮಾಡಿ ಕೇಳೋಣ, ಅವರು ಪಿಕ್ ಮಾಡ್ತಾರಿಲ್ವಾ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಹೇಳಿದರು. ಸೊ ಕಾಲ್ ಮಾಡಿದಾಗ ಹೇಳಿದ್ವಿ, ಈ ಥರ ವೀಸಿಂಗ್ ಇದೆ, ಬ್ರೀದ್ ಮಾಡುವಾಗ ತುಂಬ ಸೌಂಡ್ ಬರ್ತಾ ಇದೆ ಹಾಗೆ ಅಂತ. ಅವ್ರ ಹತ್ರ ಏನೆಲ್ಲ ಆಯಿತು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದಕ್ಕೆ ಅವ್ರು ಹೇಳಿದರು, ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಅವನನ್ನು ಕರ್ಕೊಂಡು ಹೋಗಬೇಕು. ಇನ್ನು ಮುಂದೆ ನೀವು ಮನೆಯಲ್ಲಿ ಅವನಿಗೆ ಮೆಡಿಸಿನ್ ಕೊಟ್ಟು ಟ್ರೀಟ್ ಮಾಡೋಕ್ಕಾಗಲ್ಲ, ಅದು ಹಾಸ್ಪಿಟಲ್ಲೇ ಅವ್ರು ಟ್ರೀಟ್ ಮಾಡಬೇಕು ಅಂತ ಹೇಳಿದರು. ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ, ಇಲ್ಲೇ ಪಕ್ಕದಲ್ಲಿ ನಾವು ಯಾವಾಗಲೂ ಪಿಡಿಯಾಟ್ರಿಷಿಯನ್ ಹತ್ರ ಹೋಗ್ತೀವಲ್ವ, ಒಂದು 200-300 ಮೀಟರಲ್ಲಿ ಹಾಸ್ಪಿಟಲ್ ಇದೆ. ಅಲ್ಲಿಗೆ ಫೋನ್ ಮಾಡಿ ಕೇಳಿದ್ವಿ, ಡಾಕ್ಟರ್ ಅವೈಲೇಬಲ್ ಇದ್ದಾರಾ ಪಿಡಿಯಾಟ್ರಿಷಿಯನ್ ಅಂತ. ಅವ್ರು ಹೇಳಿದರು, ಪಿಡಿಯಾಟ್ರಿಷಿಯನ್ ಅವೈಲೇಬಲ್ ಇಲ್ಲ, ಬಟ್ ಅವರು ಇನ್ನೊಂದು ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದರು, ಮಕ್ಕಳದ್ದು ಚಿಲ್ಡ್ರನ್ ಹಾಸ್ಪಿಟಲ್ ಅದು. ಅಲ್ಲಿಗೆ ಹೋಗಿ ಅಲ್ಲಿ ಪಿಡಿಯಾಟ್ರಿಷಿಯನ್ 24 ಅವರ್ಸ್ ಅವೈಲೇಬಲ್ ಇದ್ದಾರೆ ಅಂತ. ಅದು 5 ಕಿಲೋಮೀಟರ್ ದೂರದಲ್ಲಿತ್ತು. ಸೊ ನಾವು ನಮ್ಮ ಕಾರ್ ಹೊರಗಡೆ ತೆಗಿಬೇಕಂತ
ಅಂತ ನನ್ನ ಹಸ್ಬೆಂಡ್ ಕೆಳಗಡೆ ಹೋದರು. ಬಟ್ ಕಾರ್ ಹೊರಗಡೆ ತೆಗಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಕಾರ್ ಹೊರಗಡೆ ತೆಗಿಬೇಕಂದ್ರೆ ಗೇಟ್ ಎರಡೂ ಓಪನ್ ಮಾಡಬೇಕಾಗುತ್ತೆ. ಬಟ್ ಒಂದು ಗೇಟು ಫುಲ್ ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಇನ್ನೊಂದು ಕಾರಲ್ಲಿ ನಿಂತಿತ್ತು. ಹಾಗಾಗಿ ಕಾರ್ ತೆಗಿಲಿಕ್ಕೆ ಆಗಲಿಲ್ಲ ನಮಗೆ. ಸ್ಕೂಟಿಯಲ್ಲಿ ನನಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ, ಅಂದರೆ ಅದು ಅವನನ್ನು ಮಗುನ ಹಿಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತಲ್ವ, ಅವ್ನು ಮಲ್ಕೊಂಡಿದ್ದ. ಅದಕ್ಕೆ ನಾವೇನು ಮಾಡಿದ್ವಿ, ನನ್ನ ಹಸ್ಬೆಂಡ್ ರ್ಯಾಪಿಡೋ ಬುಕ್ ಮಾಡಿದರು, ಆಟೋನ ಬುಕ್ ಮಾಡಿ ಅದರಲ್ಲಿ ಹೋದ್ವಿ. ಆಟೋದವರು ಸೀರಿಯಸ್ಲಿ ತುಂಬ ಚೆನ್ನಾಗಿದ್ದರು. ಆ ಲೇಟ್ ನೈಟಲ್ಲಿ ಅವರು ಡ್ಯೂಟಿ ಮಾಡಿಕೊಂಡು ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ, ಮೇಡಮ್ ಸರ್ ನಾನು ಸ್ವಲ್ಪ ಬೇಗ ಹೋಗಬೇಕಾ, ಸ್ಪೀಡಲ್ಲಿ ಹೋಗಬೇಕಾ ಅಂತ ಕೇಳಿ ಅವರೇ ಸ್ಪೀಡಲ್ಲಿ ಕರ್ಕೊಂಡು ಹೋದರು. ಆದಮೇಲೆ ನಾವು ಅಲ್ಲಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ರೀಚ್ ಆದಮೇಲೆ ಅಲ್ಲಿ ಅವ್ರಿಗೂ ಹೇಳಿದರು ಅವನಿಗೆ ನೆಬುಲೈಸೇಷನ್ ಹಾಕಬೇಕು, ಯಾಕಂದರೆ ಬ್ರೀದಿಂಗ್ ತುಂಬ ಸ್ಪೀಡ್ ಆಗಿದೆಯಲ್ಲ ಹಾಗಾಗಿ. ಸೊ ಅಲ್ಲಿ ನೆಬುಲೈಸೇಷನ್ ಇಟ್ಟರು. ನೆಬುಲೈಸೇಷನ್ ಕೂಡ ಅದು 1 ಟೈಮ್ ಇಟ್ಟಿದ್ದಲ್ಲ, ಒಂದು 5 to 6 ಟೈಮ್ಸ್ ನೆಬುಲೈಸೇಷನ್ ಇಟ್ಟಿದ್ದರು. ಅಂದರೆ ಅವ್ರು ಚೆಕ್ ಮಾಡ್ತಾರೆ ಆಕ್ಸಿಜನ್ ಲೆವೆಲ್ ಪ್ಲಸ್ ಹಾರ್ಟ್ ಬೀಟ್ ಲೆವೆಲ್, ಅದು ನಾರ್ಮಲ್ ಆಗೋ ತನಕ ಅದನ್ನು ಕೊಡ್ತಾರೆ. ಬಟ್ ಅದು ಯಾವಾಗಲೂ ಕೊಡ್ತಾ ಇರೋದು ಸೇಫ್ ಅಲ್ಲ ಅಂತ ಹೇಳ್ತಾರೆ. ಅದು 4 ಅವರ್ಸ್ಗೊಮ್ಮೆ 6 ಅವರ್ಸ್ಗೊಮ್ಮೆ ಯಾವ ಥರ ಫೀವರ್ ಮೆಡಿಸಿನ್ ಇರುತ್ತೋ, ನಾವು 4 ಅವರ್ಸ್ 6 ಅವರ್ಸ್ಗೊಮ್ಮೆ ಫೀವರ್ ಮೆಡಿಸಿನ್ ಕೊಡ್ತೀವೋ ಆ ಥರನೇ ನೆಬುಲೈಸೇಷನ್ ಕೂಡ. ಸೊ ನೆಬುಲೈಸೇಷನ್ ಕೊಟ್ಬಿಟ್ರು. ನನ್ನ ಮಗ ಅಳ್ತಾ ಇದ್ದ, ನನಗೆ ಬೇಡ ಇದು ಅಂದರೆ ಇದು ಮಾಸ್ಕ್ ಹಾಕ್ಕೊಂಡು ಮಲ್ಕೊಂಡಿರಬೇಕು. ಅವನು ಕೂಗ್ತಾನೆ ಇದ್ದ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವನನ್ನು ನೋಡಿ ನನಗೂ ನನ್ನ ಹಸ್ಬೆಂಡ್ಗಂತೂ ತುಂಬ ದುಃಖ ಆಗ್ತಿತ್ತು. ನಾವು ಕಂಟ್ರೋಲ್ ಮಾಡ್ಕೊಂಡಿದ್ವಿ, ಬಟ್ ಅವನ ಮುಂದೆ ನಾವು ಅಳಕ್ಕಾಗಲ್ಲಲ್ವಾ, ಅವನು ಇನ್ನೂ ಲೋ ಆಗ್ತಾನೆ. ಸೊ ನಾವು ಆದಷ್ಟು ಅವನಿಗೆ ನಗಾಡ್ಕೊಂಡೇ ಮಾತಾಡ್ತಾಯಿದ್ವಿ ಅವನ ಹತ್ರ. ಆ್ಯಂಡ್ ಅವನಿಗೆ ಮೊಬೈಲ್ ತೋರಿಸ್ತಾ ಇದ್ವಿ. ಅಂದರೆ ನಮ್ಮ ಹತ್ರ ಟಿ ವಿ ಹೇಗೋ ಹಾಗೆ ಅಲ್ಲಿ ಇರಲಿಲ್ಲ, ಅಂದರೆ ಎಮರ್ಜೆನ್ಸಿ ಆರ್ಡಲ್ಲಿದ್ದದ್ದು, ನಾವು ಎಮರ್ಜೆನ್ಸಿ ಕ್ಯಾಶುವಲಿಟಿಯಲ್ಲಿದ್ವಿ. ಮೊಬೈಲಲ್ಲಿ ಅವನ ಫೇವ್ರೆಟ್ ಶೋ ಸ್ಪೈಡರ್ ಮ್ಯಾನ್ ಕಾರ್ಟೂನ್ ಇದೆಯಲ್ಲ ಅದನ್ನು ತೋರಿಸ್ತಾ ಇದ್ವಿ. ಆವಾಗ ಸುಮ್ಮನೆ ಮಲ್ಕೊಂಡಿದ್ದ, ಇಲ್ದಿದ್ರೆ ಅದನ್ನು ಆಫ್ ಮಾಡಿದರೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದ, ನನಗೆ ತೆಗಿರಿ ಅಂತ. ಬಿಫೋರ್ ಲಾಸ್ಟ್ ನೆಬುಲೈಸೇಷನ್ ಅವ್ನು ಹೇಳ್ದ ನನಗೆ ಸುಸ್ಸು ಬರ್ತದೆ ಅಂತ. ಸೊ ನನ್ನ ಹಸ್ಬೆಂಡ್ ಸುಸ್ಸುಗೆ ಅಂತ ಕರ್ಕೊಂಡು ಹೋದರು. ಅದ್ರ ಮುಂಚೆ ಒಂದ್ಸಲ ಕರ್ಕೊಂಡು ಹೋಗಿದ್ರು. ಸೆಕೆಂಡ್ ಟೈಮ್ ಕರ್ಕೊಂಡು ಹೋದಾಗ ಅವ್ನು ಸುಸ್ಸು ಮಾಡಲಿಲ್ಲ ಅಂತೆ. ಅವನು ಕೂಗಿ ಹೇಳ್ದ ಅಂತೆ, ಡಾಡಾ ಬೊಡ್ಚಿ ಅಂಕುಂದು ಪೋಯಿ ನಮ್ಮ ಇಲ್ಲಾಗ ಅಂತ ಕೂಗಿ, ತುಂಬ ಜೋರು ಕೂಗಿ ಹೇಳ್ದ ಅಂತೆ. ನನ್ನ ಹಸ್ಬೆಂಡ್ ಬಂದು ಹೇಳಿದಾಗ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಏನು ಮಾಡೋದು, ಹೋಗ್ಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ. ಬಟ್ ನೆಬುಲೈಸೇಷನ್ ಎಲ್ಲ ಆದಮೇಲೆ ಡಾಕ್ಟರ್ ನಮಗೆ ಹೇಳಿದರು, ಅವ್ನ ಬ್ರೀದಿಂಗ್ ಇನ್ನೂ ಸ್ಟಡಿ ಇಲ್ಲ, ನಾರ್ಮಲ್ ಇಲ್ಲ. ಸೊ ನೀವು ಅವನನ್ನು ಅಡ್ಮಿಟ್ ಮಾಡೋದು ಒಳ್ಳೆಯದಂತ ಹೇಳಿದರು. ಬಟ್ ಡಾಕ್ಟರ್ಗೆ ನಾವು ಹೇಳಿದ್ವಿ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದಾದಮೇಲೆ ಇನ್ನೊಬ್ಬರು ಯಾರೋ ಸೀನಿಯರ್ ಡಾಕ್ಟರ್ ಬಂದರು, ಅವರು ಹೇಳಿದರು, ಸಜೆಸ್ಟ್ ಮಾಡಿದರು, ನೀವು ಈ ಕಂಡೀಷನಲ್ಲಿ ಅವನನ್ನು ಮನೆಗೆ ಕರ್ಕೊಂಡು ಹೋಗೋದು ಬೆಟರ್ ಅಲ್ಲ, ನೀವು ಅಡ್ಮಿಟ್ ಮಾಡಿದ್ರೇ ಒಳ್ಳೇದಂತ ಹೇಳಿದರು. ಬಟ್ ನನಗೆ ಅಲ್ಲಿ ಅವನನ್ನು ಅಡ್ಮಿಟ್ ಮಾಡಲಿಕ್ಕೆ ಸೀರಿಯಸ್ಲಿ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಸೊ ನಾವೇನು ಹೇಳಿದ್ವಿ, ಇಲ್ಲ ನಾವು ಇವಾಗ ಮನೆಗೆ ಕರ್ಕೊಂಡು ಹೋಗ್ತೀವಿ, ಮನೆಗೆ ಕರ್ಕೊಂಡು ಹೋಗಿ ನೋಡ್ತೀವಿ ಹೇಗಿದೆ ಕಂಡೀಷನ್ ಅಂತ. ಇನ್ ಕೇಸ್ ಏನಾದರೂ ತೊಂದರೆ ಅಂತ ಆದರೆ ನಾವು ಬರ್ತೀವಿ ವಾಪಸ್ ಅಡ್ಮಿಟ್ ಮಾಡಲಿಕ್ಕೆ ಅಂತ ಹೇಳಿದ್ವಿ. ಮತ್ತು ಅಲ್ಲಿ ಅಮೌಂಟ್ ಪೇ ಮಾಡಿ ಅಲ್ಲಿ ಕೆಲವೊಂದು ಮೆಡಿಸಿನ್ ಬರ್ಕೊಟ್ರು, ಹಾಗೆ ನೆಬುಲೈಸೇಷನ್ಗೆ ಮಾಸ್ಕ್ ಕೂಡ ಕೊಟ್ಟರು ನಮಗೆ. ಅಲ್ಲಿಂದ ನೆಕ್ಸ್ಟು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನನ್ನ ಮಗ ಮಲಗಿದ್ದ. ಯಾವಾಗ ಸೋಮವಾರ ನನ್ನ ಕೆಳಗಡೆ ರೂಮಲ್ಲಿದ್ದಾರಲ್ವ ನಮ್ಮ ನೇಬರ್ಸ್, ಅವರನ್ನು ಕರ್ಕೊಂಡು ಬಂದು, ಅವರಿಗೂ 2 ಮಕ್ಕಳಿದ್ದಾರೆ. ಸೊ ಅವ್ರ ಹತ್ರ ಒಂದು ಒಪಿನಿಯನ್ ತಗೊಳ್ಳೋಣ ಅಂತ ಅವರಿಗೆ ಈ ಥರ ಹೇಳಿದ್ವಿ, ಈ ಥರ ಇದೆ ಕಂಡೀಷನು, ಏನು ಮಾಡೋದು ಅಂತ. ಅವ್ರು ಹೇಳಿದರು, ನೀವು ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಇನ್ ಕೇಸ್ ಡಾಕ್ಟರ್ ಅಡ್ಮಿಟ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದರೆ ಅಡ್ಮಿಟೇ ಮಾಡಿ ಅಂತ ಹೇಳಿದರು. ನಂತರ ನಾವು ಹಾಸ್ಪಿಟಲ್ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಹಾಸ್ಪಿಟಲ್, ಅಲ್ಲಿ ಫೋನ್ ಮಾಡಿ ಕೇಳಿದ್ವಿ. ಅದಕ್ಕೆ ಡಾಕ್ಟರು ಇವಾಗ ಪಿಡಿಯಾಟ್ರಿಷಿಯನ್ ಅವೈಲೇಬಲ್ ಇದ್ದಾರೆ, ಬೇಗ ಬನ್ನಿ ಅಂತ ಹೇಳಿದರು. ಬಟ್ ನನ್ನ ಮಗನ ಯಾವಾಗಲೂ ನೋಡ್ತೀವಲ್ಲ ಪಿಡಿಯಾಟ್ರಿಷಿಯನ್, ಅವರು ಸಂಜೆ ಬರೋದು. ಸೊ ಅವರು ಇಲ್ಲ, ಬಟ್ ಅವ್ರ ಅಂಡರಲ್ಲಿ ಯಾರಿದ್ದಾರೆ ಡಾಕ್ಟರ್ ಪಿಡಿಯಾಟ್ರಿಷಿಯನ್ ಅವರಿದ್ದಾರೆ, ಬನ್ನಿ ಅಂತ ಹೇಳಿದರು.
ಮತ್ತು ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಹೇಳಿದರು, ಎಸ್ ನೀವು ಇವನನ್ನು ಇವಾಗ ಅಡ್ಮಿಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಆಕ್ಸಿಜನ್ ಎಲ್ಲ ಇರುತ್ತೆ, ಮನೆಯಲ್ಲಿ ಆಕ್ಸಿಜನ್ ಎಲ್ಲ ನಿಮಗೆ ಕೊಡೋಕ್ಕಾಗಲ್ಲ. ಸೊ ಹಾಸ್ಪಿಟಲಲ್ಲಿ 1-2 ದಿವಸ ಇದ್ರೇ ಒಳ್ಳೇದಂತ ಹೇಳಿದರು. ಅದು ಕೇಳಿ ನಮಗೆ ಇನ್ನೂ ಭಯ ಆಯಿತು. ಅದಕ್ಕೆ ನಾವು ಇದೇ ಬೆಟರ್ ಅಂತ ಅಡ್ಮಿಷನ್ನ ತಗೊಂಡ್ವಿ. ಅಲ್ಲಿನೂ ಹಾಗೆ ನೆಬುಲೈಸೇಷನು ಡೇ ಆ್ಯಂಡ್ ನೈಟ್ 2 ಹೊತ್ತಲ್ಲಿ ಕೊಡ್ತಾಯಿದ್ರು. ಅಂದರೆ ಅದು 4 hours ಒಮ್ಮೆ ಕೊಡಲಿಕ್ಕಿತ್ತು. ಸೊ ನರ್ಸ್ ಅವರು ನೈಟಲ್ಲಿ ಕೂಡ ಬಂದು ನೆಬುಲೈಸೇಷನ್ ಕೊಡ್ತಾಯಿದ್ರು. ಡೇ ಆದರೆ ಪರವಾಗಿಲ್ಲ, ಬಟ್ ನೈಟ್ ಮಲಗಿದಲ್ಲಿ ಎಬ್ಬಿಸ್ತಾರಲ್ವ, ನಾನು ಅರ್ಧ ಕಣ್ಣು ಓಪನ್ ಮಾಡಿ ಇಟ್ಕೊಂಡೆಲ್ಲ ಹೇಳ್ತಾ ಇದ್ದೆ. ನನ್ನ ಮಗನಿಗೂ ಅವನನ್ನು ಪದೇ ಪದೇ ಎಬ್ಬಿಸಲಿಕ್ಕೆ ನಮಗೆ ಬೇಜಾರಾಗ್ತಿತ್ತು. ಅಂದರೆ ಅವನು ತುಂಬ ಸುಸ್ತಾಗಿದ್ದ, ಟಯರ್ಡ್ ಆಗಿದ್ದ, ಹಾಗೆ ಒಂದು ಕಡೆ ಹುಷಾರಿಲ್ಲ ಬೇರೆ, ಮತ್ತು ಅವನಿಗೆ ನಿದ್ರೆ ಕೂಡ ಇಂಪಾರ್ಟೆಂಟ್ ಅಲ್ವಾ. ಆ ನಿದ್ರೆಯಲ್ಲಿ ಮಿಡ್ಲ್ ಎಬ್ಬಿಸಿದ್ರೆ ಕಷ್ಟ ಆಗುತ್ತಲ್ವ. ಪ್ಲಸ್ ಆ ದಿವಸ ನನಗೂ ಹುಷಾರಿರಲಿಲ್ಲ. ನಮಗೆ ಡಾಕ್ಟ್ರ್ ಏನು ಹೇಳಿದರು ಗೊತ್ತಾ, ಏನಾದರೂ ನ್ಯೂ ಫುಡ್ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಥಿಂಗ್ಸ್ ಏನಾದರೂ ಮನೆಗೆ ತಂದಿದ್ರಾ ಅಂತ ಕೇಳಿದರು. ಹಾಗೆ ಮನೇಲಿ ಯಾರಿಗಾದರೂ ಅಸ್ತಮಾ ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದರು. ಮನೇಲಿ ನನಗೆ ಇದೆ, ಯಾಕಂದರೆ ನನ್ನ ಪಪ್ಪಗೆ ಅಸ್ತಮ ಇದೆ. ಸೊ ನನಗೆ ಕೂಡ ಅಸ್ತಮ ಪ್ರಾಬ್ಲಮ್ ಇದೆ. ಸೊ ನನಗೆ ಎವ್ರಿ ಡೇ ಅಲರ್ಜಿ ಟ್ಯಾಬ್ಲೆಟ್ ಇದೆ, ನಾನು ಅದನ್ನು ತಗೋಬೇಕು. ಇನ್ ಕೇಸ್ ನಾನು ತಗೊಂಡಿಲ್ಲ ಆದರೆ ನನಗೆ ವಿಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಎವ್ರಿ ನೈಟ್. ಡಾಕ್ಟರ್ ಕೇಳಿದಾಗ ನಾನು ಹೇಳಿದೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ನನ್ನ ಪಪ್ಪನಿಗೆ ಇದೆ, ಅವ್ರ ಪಪ್ಪನಿಗೂ ಇತ್ತು, ಅಂದರೆ ನನ್ನ ಅಜ್ಜನಿಗೂ ಅಸ್ತಮ ಇತ್ತು. ಅದಕ್ಕೆ ಡಾಕ್ಟರ್ ಹೇಳಿದರು, ಇಫ್ ಇಟ್ ಈಸ್ ಫ್ರಮ್ ಮದರ್ ಸೈಡ್, ಅಮ್ಮನ ಸೈಡ್ ಆಗಿರೋದು, ಅಂದರೆ ತಾಯಿ ಸೈಡಿಂದ ಬಂದಿರೋದ್ರಿಂದ ವಿ ಕ್ಯಾನ್ ಕ್ಯೂರ್ ಇಟ್, ಅಂದರೆ ಅದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಬಟ್ ತಂದೆ ಸೈಡಿಂದ ಬಂದಿದ್ದರೆ ಅದು ಇರುತ್ತೆ, ಅದನ್ನು ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳಿದರು. ನಾವು ಹೇಳಿದ್ವಿ, ಡಾಕ್ಟರ್ ನಾವು ಈ ಥರ ಟೂನಾ ಫಿಶ್ ತಂದಿದ್ವಿ, ಫಸ್ಟ್ ಟೈಮ್ ನಾವು ತಿಂದಿರೋದು, ಅದೇನಾದರೂ ಎಫೆಕ್ಟ್ ಆಗಿರ್ಬೋದಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಎಸ್ ಅದು ಟ್ರಿಗರ್ ಆಗಿರ್ಬೋದು, ಹೇಳಲಿಕ್ಕಾಗಲ್ಲ. ಪ್ಲಸ್ ನಾವು ಹೇಳಿದ್ವಿ, ಅಂದರೆ ಒಂದು 2 days ಮುಂಚೆ ನಾವು ಒಂದು ತುಂಬ ಪರಿಮಳದ್ದು ಅಗರಬತ್ತಿ ತಂದಿದ್ವಿ. ಆ್ಯಕ್ಚುಲಿ ಅದು ತುಂಬ ಸ್ಮೆಲ್ಲಿತ್ತು. ನಾನು ಆ ದಿವಸನೇ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಈ ಅಗರಬತ್ತಿ ಬೇಡ, ನನಗೆ ಈ ಸ್ಮೆಲ್ ಆಗಲ್ಲ ಅಂತ. ನನಗೆ ಅಗರಬತ್ತಿ ಸ್ಮೆಲ್, ಪರ್ಫ್ಯೂಮ್ ಸ್ಮೆಲ್ ಅದೆಲ್ಲ ಆಗಲ್ಲ. ಸೊ ಅವರು ಅದು ಬೇಡ ಅಂತ ಇನ್ನೊಂದು ಅಗರಬತ್ತಿ ತಂದಿದ್ರು, ಅದು ತುಂಬ ಸ್ಮೆಲ್ ಇತ್ತು, ತುಂಬ ಪರಿಮಳ ಇತ್ತು. ಅದಕ್ಕೂ ನಾನು ಹಸ್ಬೆಂಡ್ಗೆ ಹೇಳಿದ್ದೆ, ಇದು ಬೇಡ ಮಾರೆ, ನನಗೆ ತುಂಬ ತಲೆನೋವಾಗುತ್ತೆ, ನಾವು ಯಾವಾಗಲೂ ಸೈಕಲ್ ಅಗರಬತ್ತಿ ತರೋದು, ಪ್ಲೀಸ್ ಆ ಅಗರಬತ್ತಿಯೇ ತನ್ನಿ ಅಂತ ಹೇಳಿದ್ವಿ. ಅದನ್ನು ಡಾಕ್ಟರ್ ಹತ್ರ ಹೇಳಿದ್ವಿ. ಅದಕ್ಕೂ ಡಾಕ್ಟರ್ ಹೇಳಿದರು, ಎಸ್ ಅದು ಕೂಡ ಆಗಿರ್ಬೋದು, ನೀವು ಫುಡ್ ತಿಂದಾಗ ಕೂಡ ಅದು ಟ್ರಿಗರ್ ಆಗಿರ್ಬೋದು, ಹಾಗೆ ಡಸ್ಟ್ ಕೂಡ ಟ್ರಿಗರ್ ಆಗಿರ್ಬೋದು, ಹಾಗೆ ಕ್ಲೈಮೇಟ್ ಅದು ಕೂಡ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಡಾಕ್ಟರ್ ಹೇಳಿದರು, ಇವನಿಗೆ 1 month ಇನ್ಹೇಲರ್ನ ಬರೆದು ಕೊಡ್ತೀನಿ, ಇನ್ಹೇಲರ್ ಇವನು ತಗೋಬೇಕು 1 ಮಂತಲ್ಲಿ ಇವನೇನು ಆ್ಯಕ್ಟಿವಿಟೀಸ್ ಇದೆ, ಇವನು ಏನು ತಿಂತಾನೆ, ಅವನು ಹೇಗಿರ್ತಾನೆ, ಯಾವಾಗ ಕಫ್ ಬಂದಿತ್ತು, ಅದನ್ನೆಲ್ಲ ನೀವು ಒಂದು ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ 1 month ಆದಮೇಲೆ ನೀವು ಮತ್ತೆ ಬರಬೇಕು. ಆವಾಗ ನಾನು ನೋಡ್ತೀನಿ, ಆವಾಗ ನಾನು ಹೇಳ್ತೀನಿ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಟ್ಯೂಸ್ಡೇ ಈವ್ನಿಂಗಲ್ಲಿ ನಮಗೆ ಡಿಸ್ಚಾರ್ಜ್ ಮಾಡಿದರು. ಈ 2 daysಲ್ಲಿ ನಾವು ತುಂಬ ಕಲ್ತ್ವಿ. ಹಾಗೆ ನಾನೊಂದು ಹೇಳಲೇಬೇಕು, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಮೂರೇ ಜನ ಇರೋದು. ನಾವು 3 ಜನ ಹಾಸ್ಪಿಟಲಲ್ಲಿದ್ವಿ. ನನ್ನ ಹಸ್ಬೆಂಡ್ ಬಂದು ಅಡುಗೆ ಮಾಡಲಿಕ್ಕೆ ಅವರಿಗೂ ಕಷ್ಟ ಆಗ್ತಿತ್ತು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾವು ಹೊರಗಿಂದ ಆರ್ಡರ್ ಮಾಡಿ ತಿಂತಾಯಿದ್ವಿ. ಬಟ್ ನನ್ನ ಮಗನಿಗೆ ನಮ್ಮ 2nd floor ಅವರೇ ಫುಡ್ ಮಾಡಿ ಕೊಡ್ತಾಯಿದ್ರು. ಅವರೇ ಹೇಳಿದರು ಫೋನ್ ಮಾಡಿ, ಅವನಿಗೆ ನೀವು ಹೊರಗಿದ್ದು ಫುಡ್ ಕೊಡಬೇಡಿ, ನಾನೇ ಫುಡ್ ಮಾಡಿ ಕೊಡ್ತೀನಿ, ಅದನ್ನೇ ಕೊಡಿ ಅಂತ. ಮಧ್ಯಾಹ್ನ, ನೈಟ್, ಈವ್ನಿಂಗ್ ಎಲ್ಲ ಟೈಮಲ್ಲೂ ಅವರೇ ಆಮ್ಲೆಟ್ ಮಾಡಿ, ಗಂಜಿ ಮಾಡಿ, ದೋಸೆ ಮಾಡಿ ಅದೆಲ್ಲ ಕೊಟ್ಟು ಕಳಿಸ್ತಾಯಿದ್ರು ನನ್ನ ಹಸ್ಬೆಂಡ್ ಹತ್ರ. ಸೀರಿಯಸ್ಲಿ ಅವರಿರೋದು ನಮಗೊಂದು ಫ್ಯಾಮಿಲಿ ಥರನೇ. ನನಗೆ ಬಿಲ್ ಎಷ್ಟಾಯಿತು ಅಂತ ನಾನು ಹೇಳಬೇಕು. ಚಿಲ್ಡ್ರನ್ಸ್ ಹಾಸ್ಪಿಟಲ್ ಹೋಗಿದ್ವಿ ಅಲ್ಲ, ಅಲ್ಲಿ ನಮಗೆ ಅರೌಂಡ್ 6,000 ತನಕ ಬಿಲ್ ಆಗಿತ್ತು. ಅಡ್ಮಿಟ್ ಆಗಿದ್ವಿ ಅಲ್ಲ, ಅಲ್ಲಿ ನಮಗೆ 2 ದಿವಸಕ್ಕೆ 12,000 ತನಕ ಚಾರ್ಜ್ ಆಗಿತ್ತು. ಟೋಟಲ್ 18,000 ಚಾರ್ಜ್ ಆಗಿತ್ತು. ನಾವು ಇದನ್ನು ಇನ್ಶೂರೆನ್ಸ್ ಮೂಲಕ ಪೇ ಮಾಡಿದ್ವಿ. ಇನ್ಶೂರೆನ್ಸ್ ಇದ್ದಿದ್ದರಿಂದ ನಮಗೊಂದು ಧೈರ್ಯ, ಏನಾದರೂ ನಾವು ಫೇಸ್ ಮಾಡ್ಬೋದು ಅಂತ. ನನ್ನ ಮಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಇವತ್ತಿಗೆ 2 ವಾರ ಆಗುತ್ತೆ.
ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು. ಈಸ್ ಫೈನ್ ನಾವು, ಬಟ್ ರಿಕವರಿ ಆಗ್ತಾ ಇದ್ದಾನೆ. ಸ್ಟಿಲ್ ಮೆಡಿಸಿನ್ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ 2 ವೀಕ್ಸ್ ಮೆಡಿಸಿನ್ ಆಗಿದೆ, ಇನ್ನೂ ಸ್ವಲ್ಪ ದಿವಸದ್ದು ಮೆಡಿಸಿನ್ ಹಾಗೆ ಪೆಂಡಿಂಗ್ ಇದೆ, ಅಂದರೆ 15 ಡೇಸ್ ಇನ್ನೂ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದು ನಮ್ಮ ಹಾಸ್ಪಿಟಲ್ ಜರ್ನಿ ಈ ಥರ ಇತ್ತು ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ಕಮೆಂಟ್ ಮಾಡಿ ಡಿಲೀಟ್ ಮಾಡಬೇಡಿ. ನನ್ನ ವಿಡಿಯೋ ಹೇಗಾಗ್ತಿದೆ ಅಂತಲೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.